ಹಾಯ್ ಎಲ್ರಿಗಳ್ರು ಹೇಗಿದ್ದೀರಾ? ಯಾವಾಗಲೂ ಒಂದೇ ಥರ ಇಡ್ಲಿ ತಿಂದು ಬೇಜಾರಾಗಿದೆಯಾ? ಹಾಗಾದ್ರೆ ನೋಡಿ, ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಆಗಿರುತ್ತೆ ಮೇಯ್ನು. ರುಚಿಯಾಗಿ ಕೂಡ ಇರುತ್ತೆ. ಬನ್ನಿ ಈಗ ಹೆಸರುಕಾಳು ಮತ್ತೆ ವೆಜಿಟೇಬಲ್‌ನ ಬಳಸ್ಕೊಂಡು ಮಾಡುವಂತಹ ಇಡ್ಲಿ ಇದು. ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ ನಾವು ಮಾರ್ನಿಂಗು ಇಡ್ಲಿ ಮಾಡ್ತೀವಿ ಅಂತಂದ್ರೆ, ಇದು ನೈಟೇನೆ ನಾವು ಹೆಸರುಕಾಳು ಮತ್ತೆ ಉದ್ದಿನ ಬೇಳೆನ ನೆನೆಸ್ಕೋಬೇಕಾಗುತ್ತೆ. ಒಂದು 3/4 ಕಪ್ ಆಗೋಷ್ಟು ಹೆಸರುಕಾಳು, ನನ್ನ ಇಡ್ಲಿ 1 ಹಿಡಿಯಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಿದ್ದೀನಿ. ಅಂದ್ರೆ 1 ಟೇಬಲ್ ಸ್ಪೂನ್ ಅಂತ ಅನ್ಕೊಳ್ಳಿ. ಎರಡನ್ನೂ ನೈಟೇ ನೆನೆಸಿಟ್ಕೊಂಡಿರ್ಬೇಕಾಗುತ್ತೆ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಯಾವ ಕಪ್ಪಲ್ಲಿ ಹೆಸರು ಕಾಳನ್ನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ಇಡ್ಲಿ ರವೆನ ತಗೊಳ್ತಾ ಇದ್ದೀನಿ. ಇಡ್ಲಿ ರವೆನ ನೀಟಾಗಿ ಒಂದು 2, 3 ಸಲ ತೊಳ್ಕೊಂಡು ಸ್ವಲ್ಪನೂ ನೀರು ಇಲ್ದಿರೋ ಹಾಗೆ ನೋಡ್ಕೊಂಡು ಇಟ್ಕೋಬೇಕಾಗತ್ತೆ. ನೀರು ಸ್ವಲ್ಪನೂ ಇರಬಾರ್ದು. ಆ ರೀತಿ ನಾವು ನೀರನ್ನೆಲ್ಲ ತೆಗೆದು ಇಟ್ಕೋಬೇಕು. ಅಷ್ಟರಲ್ಲಿ ಇದು ಸ್ವಲ್ಪ ನೆನೆಯುತ್ತೆ. ನಾವೀಗ ಕಾಳನ್ನ ರುಬ್ಕೊಳ್ಳೋಣ. ಹೆಸರು ಕಾಳು ಮತ್ತೆ ಉದ್ದಿನ ಬೇಳೆ ಹಾಕಿದ್ವಲ್ಲ ಅದನ್ನ ರುಬ್ಕೊಳ್ಳೋಣ. ಅಷ್ಟರಲ್ಲಿ ರವೆ ಕೂಡ ಸ್ವಲ್ಪ ನೆಂದಿರುತ್ತೆ. ನೋಡಿ ಈಗ ಕಾಳು ಕೂಡ ಚೆನ್ನಾಗಿ ನೆಂದಿದೆ. ಈಗ ಇದನ್ನ ರುಬ್ಕೊಳ್ಳೋಣ. ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ. ಹಾಗೆ ಇದ್ರ ಜೊತೆಗೆ 1, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿನ ಹಾಕೊಂಡು, ಬೇಕು ಅಂದ್ರೆ ಸ್ವಲ್ಪ ಸೋಂಪು ಸಹ ಹಾಕ್ಕೋಬಹುದು. ಹಾಕೊಂಡು ನುಣ್ಣಗೆ ರುಬ್ಕೊಬರೋಣ. ಇಲ್ಲಿ ನೋಡಿ ತರಕಾರಿಗಳನ್ನ ಹಚ್ಚಿಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಹಾಗೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಎಲ್ಲವೂ ಕೈಯಲ್ಲೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನಮ್ಗೆ ಇಡ್ಲಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕಂದ್ರೆ ಈ ರೀತಿ ಮಾಡ್ಕೋಬೇಕು. ಆಕ್ಚುಲಿ ಇದು ಇಡ್ಲಿ ತುಂಬಾನೇ ರುಚಿಯಾಗಿರುತ್ತೆ. ನಮ್ಗೆ ಹಳೆ ಕಾಲದಲ್ಲಿ ಮಾಡೋರು ಗೊತ್ತಾ? ಅದೇನೋ ನುಚ್ಚಿನುಂಡೆ ಅಂತೆಲ್ಲ ಏನೋ ಮಾಡೋರು. ಸೇಮ್ ಅದೇ ಟೇಸ್ಟ್ ಬರುತ್ತೆ. ಬಟ್ ತುಂಬಾನೇ ಸೂಪರ್ ಆಗಿರುತ್ತೆ. ಇದಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು ಇದು. ಇದು ಬಂದು ಖಾರದ ಕಡುಬು ಇರುತ್ತಲ್ಲ ಆ ಟೇಸ್ಟ್ ಕೊಡುತ್ತೆ. ದೊಡ್ಡ ಹೆಲ್ದಿ ಆಗಿರುತ್ತೆ. ನೋಡಿ ಈಗ ನಾನು ಹೆಸರು ಕಾಳನ್ನ ರುಬ್ಕೊಂಡಿರೋದು ಹಾಗೆ ಇಡ್ಲಿ ರವೆ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀರಿನ ಅವಶ್ಯಕತೆ ಬೇಕಾಗಲ್ಲ ಇದಕ್ಕೆ. ಸೊ ಹಾಗಾಗಿ ನಾನು ಅದಕ್ಕೆ ಇಡ್ಲಿಲಿರೋ ನೀರನ್ನೆಲ್ಲ ತೆಗೆದು ಇಟ್ಕೊಳ್ಳಿ ಅಂತ ಹೇಳಿದ್ದು. ಹಾಗೇನೆ ಒಂದು ಚಿಪ್ಪಾಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕೋದ್ರಿಂದ ಸಾಫ್ಟು ಬರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿ ಕೂಡ ಇರುತ್ತೆ. ಹಾಗೇನೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ವೆಜಿಟೇಬಲ್ಸ್‌ನು ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಬೇಕು ಅಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೋಬಹುದು. ಬಟ್ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಸಾರಿ ರುಬ್ಬೋದಕ್ಕೆ ಮಾತ್ರ ಹೆಸರು ಕಾಳಿಗೆ ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಗ್ಯಾಸ್ಟ್ರಿಕ್ ಇರುತ್ತೆ ಅಂತ. ಬೇಕಾದ್ರೆ ನೀವು ಬೆಳ್ಳುಳ್ಳಿನ ಸಹ ಹಾಕ್ಕೋಬಹುದು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ. ನೋಡ್ಕೊಂಡು ಸಪೋಸ್ ಸಾಕಾಗ್ಲಿಲ್ಲ ಅಂದ್ರೆ ನೀವು ನೀರನ್ನ ಹಾಕೊಳ್ಳಿ. ಇಲ್ಲ ಅಂದ್ರೆ ಖಂಡಿತ ನೀರನ್ನ ಹಾಕೋಬೇಡಿ. ತುಂಬಾ ಗಟ್ಟಿಗೂ ಇರಬಾರ್ದು, ಹಾಗೆ ತುಂಬಾ ಮೆತ್ತಗೂ ಇರಬಾರ್ದು. ನಮ್ಗೆ ವಡೆ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರ್ಬೇಕಷ್ಟೇನೆ. ನೋಡಿ ಇದು ಕರೆಕ್ಟ್ ಹದ ಇದೆ. ಬನ್ನಿ ಇದು ತಟ್ಟೆ ಇಡ್ಲಿಗೆ ಹಾಕೊಳ್ಳೋಣ. ತಟ್ಟೆ ಇಡ್ಲಿಗೆ ಆಯಿಲ್‌ನ ಹಚ್ಬಿಟ್ಟು ಈ ರೀತಿ ಒಂದೊಂದೇ ಇಟ್ಕೊಂಡು ಸ್ವಲ್ಪ ಹದಿಮೆ ಇಡ್ಬೇಕಾಗತ್ತೆ. ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಇಟ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಹಾಗಾಗಿ. ನೋಡಿ ಆಲ್ರೆಡಿ ಪಾತ್ರೆಗೆ ನೀರು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಇದು ಇಡ್ಲಿ ಮಾಡ್ಕೊಂಡಿರೋಂಥ ಇಡ್ಲಿ ಹಿಟ್ಟನ್ನ ಇಟ್ಟು ನಾರ್ಮಲ್ ನಾವು ಇಡ್ಲಿ ಹೇಗೆ ಬೇಯಿಸ್ಕೊಳ್ತೀವಿ ಅದೇ ರೀತಿ 10ರಿಂದ 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಿಮಗೆ ಹೆಲ್ದಿ ಆಗಿರೋವಂಥ ರಿಚ್ ಪ್ರೋಟೀನ್ ಇರೋವಂಥ ಇಡ್ಲಿ ರೆಡಿ ಆಗುತ್ತೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡಿ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿಯ ಅವಶ್ಯಕತೆ ಇಲ್ಲ. ಬೇಕು ಅಂದ್ರೆ ನೀವು ಚಟ್ನಿನ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ ಇದು. ತಣ್ಣಗಾದ್ರೂ ಸಹ ಚೆನ್ನಾಗಿರುತ್ತೆ ಟೇಸ್ಟು. ಸೇಮ್ ನಮಗೆ ಖಾರದ ಕಡುಬು ಏನು ಟೇಸ್ಟ್ ಬರುತ್ತೆ ಅದೇ ಟೇಸ್ಟ್ ಇರುತ್ತೆ. ಇನ್ನೂ ಸ್ವಲ್ಪ ಹೆಲ್ದಿ ಆಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಇನ್ನೂ ಹೆಲ್ದಿ ಆಗಿರುತ್ತೆ. ಮರಿದೇ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರಿದೇ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.